ಎಪ್ಪತ್ತೆರಡನೆಯ ಸಹಕಾರಿ ಸಪ್ತಾಹ ಸಮಾರೋಪ ಸಮಾರಂಭ ಇಡೀ ವಿಜಯನಗರ ಜಿಲ್ಲೆಗೆ ಅತ್ಯುತ್ತಮ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಅಂತೇಳಿ ಹೆಸರು ಮಾಡಿ ಈ 14ನೇ ತಾರೀಕಿಂದ ಆರಂಭವಾಗಿರ್ತಕ್ಕಂತಹ ಈ ಸಹಕಾರಿ ಸಪ್ತಾಹ ಇಂದು 20ನೇ ತಾರೀಕು ಸಮಾರೋಪದ ಹಾದಿಯಲ್ಲಿರ್ತಕ್ಕಂಥದ್ದು. ಇಂಥ ಒಂದು ಸುಂದರ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸುವ ಈ ಸಂದರ್ಭ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಿಮ್ಮ ನೆಚ್ಚಿನ ಇಲ್ಲಿಯ ಯುವಕರ ಚುನಾವಣೆ ಅಂತಾನೆ ಕರೆಸ್ಕೊಂಡಿರ್ತಕ್ಕಂತಹ ನಿಕಟಪೂರ್ವ ಅಧ್ಯಕ್ಷರು KMF ಬೆಂಗಳೂರು SES ಭೀಮಾನಾಯ್ಕ ಸಾಹೇಬರು ಹಾಗೂ ನಿಕಟಪೂರ್ವ ಶಾಸಕರು ಅಭಿನಂದನೆ ಕ್ಷೇತ್ರ ನಿರ್ದೇಶಕರು BDCC ಬ್ಯಾಂಕ್ ಹೊಸಪೇಟೆ ಇವರೆಲ್ಲ ಈ ಸೊಸೈಟಿಯ ಪರವಾಗಿ ಮಾನ್ಯ ಅಧ್ಯಕ್ಷರು ಸ್ವಾಗತವನ್ನು ಕೋರಬೇಕಾಗಿ ತುಂಬದಿಂದ ವಿನಂತಿ ಮಾಡಬೇಕಾ ಮಾನ್ಯ ಶ್ರೀ S ಭೀಮಾನಾಯ್ಕ ಸಾಹೇಬರು ನಮ್ಮ ಸಹಕಾರಿ ಒಕ್ಕೂಟದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಮನ ಪ್ರಗತಿಯನ್ನ ಮಾಡಿ ಎಲ್ಲ ಯುವಕರಿಗೆ ಚಿರಋಣಿ ಚಿಹ್ನೆಯನ್ನ ಸಮರ್ಪಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಸ್ವಾಗತ ಸ್ವೀಕರಿಸಿದ್ದಕ್ಕೆ. ನಮ್ಮ ಗ್ರಾಮದ ಯಾವತ್ತೂ ಯುವಕರ ಬೆನ್ನೆಲುಬಾಗಿರ್ತಕ್ಕಂತಹ ಸ್ಥಳೀಯವಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಶ್ರೀ ಅಕ್ಕಿ ಗಣೇಶ್ ಅಣ್ಣನವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಒಂದು ಚಿಕ್ಕ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಕೋರೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಮತ್ತೊಬ್ಬ ಪ್ರತಿಭಾ ಪುರಸ್ಕಾರಕ್ಕೆ ಅತಿಥಿಗಳಾಗಿ ಆಗಮಿಸತಕ್ಕಂಥ ಶ್ರೀಮತಿ ಅದ್ದಮ್ಮ ಅಶೋಕ್ ರವರು ನಿರ್ದೇಶಕರು ರಾಮಕೋವಿ ಬಳ್ಳಾರಿ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎರಡನೇ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭದ ಇಂದಿನ ವೇದಿಕೆಯಲ್ಲಿ ಆಸೀನರಾದಂತಹ ನನ್ನ ನೆಚ್ಚಿನ ರಾಜಕೀಯ ಮಾರ್ಗದರ್ಶಿಗಳು, KMF ಮಾಜಿ ಅಧ್ಯಕ್ಷರು, ಮಾಜಿ ಶಾಸಕರು, ಹಾಗೆ BDCC ನಿರ್ದೇಶಕರಾದಂತಹ ಮಾನ್ಯ ಮಾಜಿ ಶಾಸಕ ಭೀಮನಾಯ್ಕರವರೇ ಮತ್ತು ಬಳ್ಳಾರಿ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾದಂತಹ JM ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನೆಯುತ್ತಾ JM ಶಿವಪ್ರಸಾದ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂತಹ ನನ್ನೆಲ್ಲ ಹಿರಿಯರೇ ಮತ್ತು ನನ್ನ ಹಿರಿಯ
ಅಣ್ಣನಂತಿರುವ ನನ್ನ ಮಾರ್ಗದರ್ಶಿಗಳಾದಂತಹ ಅಕ್ಕಿ ತೋಟೇಶ್ ಅವರೇ ಮತ್ತು ಯಾಕೆ ಆನಂದ್ ರೆಡ್ಡಿ ಅವರೇ ಮತ್ತೆ ವೇದಿಕೆ ಮೇಲೆ ಆಸೀನರಾದಂತಹ ಬಿಡಿಸಿಸಿ ಉಪಾಧ್ಯಕ್ಷರಾದಂತಹ ದಾಲ್ಕೇಶ್ ಅವರೇ ಮತ್ತು ಎಲ್ಲ ಗಣ್ಯಮಾನ್ಯರೇ, ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಬಂಧುಗಳೇ, ತುಂಗಭದ್ರಾ ಹಿನ್ನೀರಿನ ಗ್ರಾಮವಾದ ನಮ್ಮ ತಂಬ್ರಹಳ್ಳಿಗೆ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವಿದೆ. ಒಂದು ಕಡೆ ಇತಿಹಾಸ ಪ್ರಸಿದ್ಧ ವಿಜಯನಗರ ಕಾಲದ ಸಾಮಂತಾರಸ ಓಬಳ ನಾಯಕ ನಿರ್ಮಿಸಿದ ಬಂಡರಂಗನಾಥ ದೇವಾಲಯವಿದೆ. ಇಂಥ ಮಹತ್ವಪೂರ್ಣ ಗ್ರಾಮದಲ್ಲಿ 72ನೇ ಸಹಕಾರ ಸಪ್ತಾಹದ ಸಮಾರೋಹದ ಐತಿಹಾಸಿಕ ಸಮಾರಂಭ ನಡೆಯುತ್ತಿದ್ದು, ನಮ್ಮ ಗ್ರಾಮದ ಪಾಲಿಗೆ ಮತ್ತು ಕ್ಷೇತ್ರದ ಪಾಲಿಗೆ ಇದೊಂದು ಅವಿಸ್ಮರಣೀಯ ಸಮಾರಂಭ ಎಂದು ಭಾವಿಸಿಕೊಳ್ಳುತ್ತೇನೆ. ಇಂತಹ ಅವಿಸ್ಮರಣೀಯ ಕಾರ್ಯಕ್ರಮ ನಡೆಯುವುದಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸದಾ ಯುವಕರನ್ನು ಪ್ರೋತ್ಸಾಹಿಸುವ ಗುಣದ ಚೇತನ ಶಕ್ತಿ ನಮ್ಮ ಭೀಮನಾಯ್ಕ ಸರ್ ಅವರೇ ಮುಖ್ಯ ಕಾರಣ. ಸಹಕಾರಿ ಕ್ಷೇತ್ರಕ್ಕೆ ನನ್ನನ್ನು ಪರಿಚಯಿಸಿ ನನಗೆ ಜಾಗೃತಿ ಮೂಡಿಸಿ ಅಧ್ಯಕ್ಷ ಸ್ಥಾನದ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಮೂಲಕ ರೈತರ ಸೇವೆ ಸಲ್ಲಿಸುವ ಭಾಗ್ಯ ಒದಗಿಸಿದ್ದಾರೆ. ಇಂತಹ ಅಮೂಲ್ಯ ಅವಕಾಶವನ್ನು ಕಲ್ಪಿಸಿದ ಭೀಮನಾಯ್ಕ ಸರ್ ಅವರಿಗೆ ಸದಾ ಚಿರಋಣಿಯಾಗಿರುತ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ಭೀಮನಾಯ್ಕ ಸರ್ ಅವರಿಗೆ ಸಲ್ಲಿಸಲು ಬಯಸುತ್ತೇನೆ. ನೀವು ಕೊಟ್ಟ ಅವಕಾಶವನ್ನು ರೈತರ ಸೇವೆಗೆ ಬಳಕೆ ಮಾಡುವ ಮೂಲಕ ನಮ್ಮ ಸಹಕಾರ ಸಂಘವನ್ನು ರಾಜ್ಯದಲ್ಲೇ ಮಾದರಿ ಸಂಘವನ್ನಾಗಿ ರೂಪಿಸುತ್ತೇನೆ ಎಂದು ಈ ವೇದಿಕೆ ಮೂಲಕ ಸಂಕಲ್ಪ ಮಾಡುತ್ತೇನೆ. ಈ ವೇದಿಕೆಯ ಮೂಲಕ ಒಂದು ವಿಶೇಷ ವಿಷಯವನ್ನು ಹೇಳಲೇಬೇಕು. ಅದೇನೆಂದರೆ, ಇತ್ತೀಚೆಗಷ್ಟೇ ನಮ್ಮ VSSN ಸಹಕಾರಿ ಸಂಘಕ್ಕೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಂಘದ ಪುರಸ್ಕಾರ ಒದಗಿದೆ ಎಂದು ಹೇಳಲು ಹರ್ಷಿಸುತ್ತೇನೆ. ಈ ಯಶಸ್ಸಿಗೆ ಉತ್ತಮ ಸಂಘದ ಪುರಸ್ಕಾರಕ್ಕೆ ನಮ್ಮ ಸಂಘದ ಉತ್ತಮ ಆಡಳಿತ ನಡೆಸುವ ವ್ಯವಸ್ಥಾಪಕ ನಿರ್ದೇಶಕ ಬಾಚನಹಳ್ಳಿ ಬಸವರಾಜ್ ಮತ್ತು ಸಿಬ್ಬಂದಿ ವರ್ಗ ಮತ್ತು ನಮ್ಮೆಲ್ಲ ನಿರ್ದೇಶಕರ ಸಹಕಾರ ಹಾಗೂ ಸಹಕಾರ ಕ್ಷೇತ್ರದ ಎಲ್ಲ ಹಿರಿಯ ಆಶೀರ್ವಾದವೇ ಮುಖ್ಯ ಕಾರಣ. ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ಬಂಧುಗಳೇ, ತಮ್ಮಲ್ಲಿ VSSN ಸಹಕಾರಿ ಸಂಘವು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಉತ್ತಮ ಸಾಧನೆ ಮಾಡಿದೆ. ಈ ಕುರಿತಾದ ಕೆಲವು ಪ್ರಮುಖ ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪುಷ್ಪಾರ್ಚನೆ, ಭೀಮನಾಥ್ ಸರ್ ಇವರು ನಿರ್ದೇಶಕರು BDCC ಬ್ಯಾಂಕ್ ಹೊಸಪೇಟೆ. ಇವರ ಜೊತೆಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಹನೀಯರು ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಸಿಗೆ ನೀರುಣಿಸುವುದರ ಮೂಲಕವಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಯಾವ ರೀತಿ ಪರಿಸರ ಸ್ವಚ್ಛವಾಗಿದ್ರೆ ನಾವೆಲ್ಲರೂ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಇನ್ನೊಂದು ಹಂತ ಉದ್ಘಾಟಕರ ನಿಧಿಯನ್ನ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ನೆಚ್ಚಿನ ನಿಕಟಪೂರ್ವ ಶಾಸಕರು, ಹಾಲಿ ನಿರ್ದೇಶಕರು BDCC ಬ್ಯಾಂಕ್ ಹೊಸಪೇಟೆ, ನಿಕಟಪೂರ್ವ ಅಧ್ಯಕ್ಷರು KMF ಬೆಂಗಳೂರು ಇವರು ಉದ್ಘಾಟಕರ ನಿಧಿಯನ್ನ ನುಡಿಬೇಕು ಅಂತ ಹೇಳಿ ಅವರಲ್ಲಿ ವಿನಯಪೂರ್ವಕ ಪ್ರೀತಿಯ ಮನವಿಯನ್ನ ಮಾಡಿಕೊಟ್ಟ ವೇದಿಕೆಯನ್ನ ಬಿಟ್ಕೊಳ್ತಾ ಇದ್ದೇನೆ. ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರನಿಗೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ, ಈ ಭಾಗದ ಆರಾಧ್ಯ ದೈವ ಶ್ರೀ ಬಂಡೇರಂಗನಾಥ ಸ್ವಾಮಿ ಕೂಡ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸ್ತಾ, ಸಹಕಾರ ಕ್ಷೇತ್ರದ ಮಹಾಪಿತ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಸಹಕಾರ ಕ್ಷೇತ್ರದ ಮಹಾಪಿತ ಇವರಿಗೆ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಇವತ್ತಿನ ಯಾಕೆ ಹೋಗಿದ್ರೆ ಲೇಟ್ ಆಗಿತ್ತು. ಸಹಕಾರ ಯೂನಿಯನ್ ಹೊಸಪೇಟೆ, ಹಾಗೇನೆ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ತಮ್ಮಹಳ್ಳಿ ಅಗ್ರಿಬೊಮ್ಮನಹಳ್ಳಿ ತಾಲೂಕು, ಅವರ 72ನೇ ಸಹಕಾರಿ ಸಪ್ತಾಹ ಸಮಾರಂಭದ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುರಿ ಸಾಲದ ಚೆಕ್ ವಿತರಣೆ ಹಾಗೂ ಸಂಘದ ವ್ಯಾಪ್ತಿಯ ಪ್ರತಿಭಾವಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ
ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಬಿಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಆತ್ಮೀಯರು, ನಮ್ಮ ಕೊಟ್ಟೂರು ಭಾಗದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಜಾರ್ಕೀಶ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ತಂಬಳ್ಳಿ ಬ್ಯಾಂಕಿನ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು, ಹಾಗೆಯೇ ಬಳ್ಳಾರಿ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರಾದಂಥ ಆತ್ಮೀಯ ಸ್ನೇಹಿತರಾದಂಥ ಸುರೇಶ್ ಯಳಕಪ್ಪನವರೇ, ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ನಮ್ಮ ರಾಪಕೋವಿ ಹಾಲು ಉತ್ಪಾದಕರ ಬಳ್ಳಾರಿ ಯೂನಿಯನ್ನ ನಿರ್ದೇಶಕರಾದಂಥ ಐಗೋಳು ಚಿದಾನಂದಪ್ಪನವರೇ, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಆತ್ಮೀಯರು, ನನ್ನ ಹಿರಿಯ ಅಣ್ಣನ ಸಮಾನಾದಂಥ ಅಕ್ಕಿ ತೋಟೇಶ್ವರನವರೇ, ಹಾಗೇನೆ ಈ ಬ್ಯಾಂಕ್ನ ಉಪಾಧ್ಯಕ್ಷನಿ ಸೋದರಿಯಾದಂಥ ಶ್ರೀಮತಿ ಟಿ ಹನುಮಂತಮ್ಮನವರೇ, ಹಗಲಿಬೊಮ್ಮಳ್ಳಿ ಪುರಸಭೆಯ ಅಧ್ಯಕ್ಷರು, ಆತ್ಮೀಯರು, ಸ್ನೇಹಿತರಾದಂಥ ಮರಿ ರಾಮಪ್ಪನವರೇ, ಹಾಗೇನೆ ನಮ್ಮ ರಾಬಕೋವಿ ನಿರ್ದೇಶಕಿ ಹರಪಳ್ಳಿ ಭಾಗದ ಶ್ರೀಮತಿ ಎಚ್ ರತ್ನಮ್ಮ ಅಶೋಕ್ ಅವರೇ, ತಂಬಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಪೂರ್ಣಿಮಾ ಹನುಮೇಶ್ ಅವರೇ, ಬನ್ನಿಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮೀಬಾಯಿ ಪಾಂಡುನಾಯ್ಕ ಅವರೇ, ನಮ್ಮ ಬಳ್ಳಾರಿ ರಾಯಚೂರು ಕೊಪ್ಪಳ ಹಾಲು ಉತ್ಪಾದಕರ ಯೂನಿಯನ್ನ ಮತ್ತೊಬ್ಬ ನಿರ್ದೇಶಕರು ಆದಂಥ ಮಳಸಿದ್ದಪ್ಪನವರೇ, ಹಾಗೂ ಮಾಜಿ ಪಿಕಾಡಿ ಬ್ಯಾಂಕ್ನ ಅಧ್ಯಕ್ಷರು ಹತ್ಮಳ್ಳಿ ರೆಡ್ಡಿ ಶಾಂತಕುಮಾರ್ ಅವರೇ, ಸೊನ್ನದ್ ಗುರು ಬಸವರಾಜ್ ಅವರೇ, ಗೌರಾಚರಣ ಗಿರೀಶ್ ಅವರೇ, ಹಟ್ಟಿ ಆನಂದ್ ರೆಡ್ಡಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಈ ಸೊಸೈಟಿಯ ಎಲ್ಲ ನಿರ್ದೇಶಕರೇ ಮತ್ತು ಈ ಭಾಗದ ಎಲ್ಲ ಹಿರಿಯ ಸಹಕಾರಿ ಧುರೀಣರೇ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ಭಾಗದ ಎಲ್ಲ ನನ್ನ ತಾಯಿಯಂದರೆ, ಅಕ್ಕ ತಂಗಿಯಂದರೆ, ಬಹಳಷ್ಟು ಜನ ಬಂದಿದ್ದಾರೆ. ನಮ್ಮ ಹಿರಿಯ ಸಹಕಾರಿ ಧುರೀಣರಾದಂಥ ನಮ್ಮ ಹನ್ಸಿ ದೇವರಾಜ್ ಅವರು ಬಂದಿದ್ದಾರೆ. ಪುರಸಭೆ ಉಪಾಧ್ಯಕ್ಷರಾದಂಥ ಚಿತ್ರಪಳ್ಳಿ ದೇವೇಂದ್ರಪ್ಪನವರು ಮತ್ತು ನಮ್ಮ ಮಾಜಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಹಿರಿಯರಾದಂಥ ಯಂಗಪ್ಪನವರು, ಪುರಸಭೆ ಸದಸ್ಯರಾದಂಥ ಪೌಡಿ ಹನುಮಂತಪ್ಪನವರು, ಅಜೀಜುಲ್ ಅವರು, ಗಣೇಶ್ ಅವರು, ನಮ್ಮ VSS ಅಧ್ಯಕ್ಷರಾದಂಥ ದಾದಮ್ಮ ಬಸವರಾಜ್ ಅವರು, ಉಪಾಧ್ಯಕ್ಷರಾದಂಥ ಗಂಗಾಧರ ಸ್ವಾಮಿ ಅವರು, ಬಹಳಷ್ಟು ಜನ ಬಂದಿದ್ದಾರೆ. ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಜನ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನೇಕ ಸಹಕಾರಿ ಧುರೀಣರು ಬಂದಿದ್ದಾರೆ. ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಯುವಕ ಸ್ನೇಹಿತ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಬಹುಶಃ ನಾನಂತೂ ಸಹಕಾರಿ ಕ್ಷೇತ್ರಕ್ಕೆ ಯಾವತ್ತೂ ಕೂಡ ನಾನು ಸಹಕಾರಿ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಇದು ನನಗೆ ಬಯಸದೆ ಬಂದಂತ ಭಾಗ್ಯ. ನಾನು ಯಾವತ್ತೂ ಕೂಡ ಈ ಭಾಗದಲ್ಲಿ ಕಳೆದ 2013ರಲ್ಲಿ ನನಗೆ ಪ್ರಥಮವಾಗಿ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು, ಈ ಭಾಗದ ಮತದಾರ ದೇವರುಗಳಿದ್ದಾರೆ, ನನಗೆ ಮೊದಲನೇ ಬಾರಿಗೆ ಶಾಸಕನಾಗಿ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ವರ್ಷಗಳ ಬೇಡಿಕೆಗಳಿದ್ದಾವೆ. ಇಲ್ಲಿ ಎಷ್ಟೋ ಜನ ಶಾಸಕರು ಆಗಿ ಬರೀ ಆಶ್ವಾಸನೆಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಇಂಥ ಕೆಲಸಗಳಿಗೆ ಮಾತ್ರ ನೀವು ಸೀಮಿತ, ರೈತರಿಗೆ ಅನುಕೂಲ ಆದಂತ, ರೈತರ ಪರವಾದಂತ ಯೋಜನೆಗಳನ್ನ ಮಾಡಬೇಕಂತೇಳಿ ಈ ಭಾಗದ ಜನ ನನಗೆ ಆಶೀರ್ವಾದವನ್ನ ಮಾಡಿ 2 ಬಾರಿ ನನಗೆ ಈ ಭಾಗದ ಜನ ಆಶೀರ್ವಾದ ಮಾಡಿ ಈ ಭಾಗದ ಸೇವೆ ಮಾಡತಕ್ಕಂತ ಅವಕಾಶವನ್ನು ಮಾಡಿಕೊಟ್ರು.
ನಾನು ನನ್ನ ಪಾಡಿಗೆ ಈ ಭಾಗದ ಜನರಿಗೆ ಆಶೀರ್ವಾದ ಮಾಡಿ ನಾನು ಶಾಸಕನಾಗಿ ಈ ಭಾಗದಲ್ಲಿ ಜನಪರವಾದಂತಹ ಅಭಿವೃದ್ಧಿಗಳು ಮತ್ತು ರೈತರ ಪರವಾದಂತಹ ಅಭಿವೃದ್ಧಿಗಳು, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿಗಳನ್ನ ಬಹುಶಃ ಯಾರು ಏನೇ ಹೇಳಿ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 50 ವರ್ಷದಲ್ಲಿ ಯಾವೊಬ್ಬ ಶಾಸಕರು ಮಾಡಕ್ಕಾಗದ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ನಾನು ಬಯಸ್ತೀನಿ. ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ನಾನು ಪ್ರಥಮವಾಗಿ ಶಾಸಕರಾಗಿ ಈ ಭಾಗದಲ್ಲಿ ಪ್ರವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಯಾವುದೇ ಊರಲ್ಲಿ ಹೋದ್ರು ನಾನು ಆ ಪ್ರವಾಸದ ಸಂದರ್ಭದಲ್ಲಿ ನನ್ನ ಗಾಡಿಯನ್ನು ಇಳಿಯುವಂತಹ ಸಂದರ್ಭದಲ್ಲಿ 4-5 ಜನ ರೈತರು ಬರ್ತಾ ಇದ್ರು. ಅವ್ರ ಕೊಳಲ್ಲಿ ಹಸಿರು ಸಾಲಿರ್ತಾ ಇತ್ತು. ಸರ್, ಮಾಲ್ವಿ ಡ್ಯಾಮಿಗೆ ನೀರು ತರುವಂತ ಕೆಲಸ ಆಗ್ಬೇಕು, ಸರ್ ಮಾಲ್ವಿ ಡ್ಯಾಮಿಗೆ ನೀರು ತರುವಂತ ಕೆಲಸ ಆಗ್ಬೇಕು. ಆ ಭಾಗದಲ್ಲಿ, ಈ ಭಾಗದಲ್ಲಿ ಬಾಚಕೊಂಡಹಳ್ಳಿ ಮತ್ತು ಚಿಲಗೋಡು ಭಾಗದಲ್ಲಿ ಇರ್ಬೋದು, ಬಾಚಕೊಂಡಹಳ್ಳಿ, ಅರಿವಾನಂದಹಳ್ಳಿ ಈ ಭಾಗದಲ್ಲಿ ಬರುವಂತಹ ಸಂದರ್ಭದಲ್ಲಿ, ಕಂಡಪಾಳ ಭಾಗದಲ್ಲಿ ಬರುವಂತಹ ಸಂದರ್ಭದಲ್ಲಿ, ಈ ಭಾಗದಲ್ಲಿ ಬಂದ್ರೆ ಚಿಲವರ ಬಂಡಿ ಎತ್ತ ನೀರಾವರಿ ಆಗಬೇಕು. ಅನೇಕ ವರ್ಷಗಳ ಬೇಡಿಕೆ ಇದೆ. ಬಹಳ ವರ್ಷಗಳಿಂದ ಅನೇಕ ಸರ್ಕಾರಗಳು ಆಶ್ವಾಸನೆಗಳು ಕೊಟ್ಟಿದ್ದಾವೆ ಅಂತೇಳಿ ನಾನು ಯಾವುದೇ ಸಂದರ್ಭದಲ್ಲಿ ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರ ಕೈಗೆ ಒಂದು ಅರ್ಜಿ ಇರ್ತಾ ಇತ್ತು. ಆ ಅರ್ಜಿಯಲ್ಲಿ ಚಿಲುವರ ಬಂಡಿ ಎತ್ತ ನೀರಾವರಿ ಆಗಬೇಕು, ಮಾಲ್ವಿ ಡ್ಯಾಮಿಗೆ ನೀರು ತರುವಂತ ಕೆಲಸ ಆಗಬೇಕು. ನಾನು ಯಾವತ್ತೂ ಕೂಡ ನಾನು 2008 ಕೂಡ ಇಲ್ಲಿ ಸ್ಪರ್ಧೆ ಮಾಡಿದ್ದೆ. 2008 ಇರ್ಬೋದು, 2013 ಇರ್ಬೋದು, ನಾನು ಎಲ್ಲೂ ಕೂಡ ಮಾಲ್ವಿ ಡ್ಯಾಮಿಗೆ ನೀರು ತರ್ತೀನಿ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಯಾವುದಲ್ಲಿ ಕೂಡ ನಾನು ಆಶ್ವಾಸನೆ ಕೊಡುವಂತ ಕೆಲಸ ಮಾಡಿಲ್ಲ. ಆದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿಗಳಾಗಿದ್ರು. ಆ ಮುಖ್ಯಮಂತ್ರಿ ಅವರನ್ನ ಕಾಡಿ ಬೇಡಿ ಇವತ್ತು 2 ಬೃಹತ್ ನೀರಾವರಿ ಯೋಜನೆಯನ್ನ ಮಾಲ್ವಿ ಡ್ಯಾಮಿಗೆ 150 ಕೋಟಿ ರೂಪಾಯಿ ಅನುದಾನ, ಚಿಲುವರ ಬಂಡಿಗೆ 70 ಕೋಟಿ ರೂಪಾಯಿ ಅನುದಾನವನ್ನ ತರುವ ಮೂಲಕ ಸರಿಸುಮಾರು 25,000ಕ್ಕೂ ಹೆಚ್ಚು ಎಕರೆ ನೀರಾವರಿ ಪ್ರದೇಶ ಆಗ್ತಕ್ಕಂಥ 2 ಬೃಹತ್ ನೀರಾವರಿ ಯೋಜನೆಯನ್ನ ನಾವು ಜಾರಿಗೆ ತಂದಿವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರೈತರ ಬದುಕು, ಯಾಕಂದ್ರೆ ನಮ್ಮ ದೇಶಕ್ಕೆ ಅನ್ನ ಕೊಡುವಂತ ರೈತ, ಇವತ್ತು ರೈತರ ಬದುಕು ಬಂಗಾರ ಆಗ್ಬೇಕು, ರೈತರ ಬದುಕು ಹಸನ ಆಗ್ಬೇಕು. ಇವತ್ತು ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ, ಪ್ರತಿ ಬಾರಿ ಸರ್ಕಾರಗಳು ಬರ್ತಾವೆ ಹೋಗ್ತವೆ, 5 ವರ್ಷಕ್ಕೊಮ್ಮೆ MLAಗಳು ಬರ್ತಾರೆ ಹೋಗ್ತಾರೆ, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಆದರೆ ರೈತರ ಪರವಾದಂತ ಯೋಜನೆಗಳನ್ನ ನಾವು ರೈತರ ಮನಸ್ಸಲ್ಲಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಉದಾಹರಣೆಗೆ ನಾವು ತಮ್ರಳ್ಳಿ ಭಾಗಕ್ಕೆ ಈಗ ಬಹಳಷ್ಟು ಜನ ಇಲ್ಲಿದ್ದು, ನಮ್ಮ ತಮ್ರಳ್ಳಿ ಭಾಗದ ಏನು ಬ್ಯಾಕ್ ವಾಟರ್ ಇರ್ತಕ್ಕಂಥ ಬಹಳಷ್ಟು ಜನ ಇದೆ. ನಾವು ಮೊದಲೇ ಬಾರಿಗೆ ಶಾಸಕರಾದಂತಹ ಸಂದರ್ಭದಲ್ಲಿ ತಮ್ರಳ್ಳಿ ಭಾಗದ ಏತ ನೀರಾವರಿಗಳನ್ನ ನಾವು ಯಾವ ರೀತಿ ಕೆಲಸಗಳನ್ನ ಮಾಡಿದೀನಿ ಅದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನಾನು. ತಮ್ರಳ್ಳಿ ಭಾಗದ ಏತ ನೀರಾವರಿ ಆಗಿರ್ಬೋದು. ಯಾಕಂದ್ರೆ ಇದು ರೈತರ, ಯಾಕಂದ್ರೆ ಯಾಕೆ ಈ 2 ವಿಚಾರಗಳನ್ನ ಇಲ್ಲಿ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಸಹಕಾರಿ ಕ್ಷೇತ್ರಕ್ಕೆ ನಾನು ಬಂದಿದ್ದೆ, ನಾನು ಯಾವತ್ತೂ ಕೂಡ ಅನ್ಕೊಂಡಿದ್ದಿಲ್ಲ ಸಹಕಾರಿ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅಂತೇಳಿ. ಯಾಕೆ ಸಹಕಾರಿ ಕ್ಷೇತ್ರಕ್ಕೆ ಬಂದಿದೆ ಅಂದ್ರೆ, ಬಹುಶಃ ಇವತ್ತು ನಮ್ಮ ಈ ಭಾಗದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಮಹಾನ್ ನಾಯಕರು ಸನ್ಮಾನ್ಯ MP ಪ್ರಕಾಶ್ ಅವರ ಪುತ್ರ MP ರವೀಂದ್ರ ಅವರು ಇದ್ದಿದ್ರೆ ನಾನು ಸಹಕಾರಿ ಕ್ಷೇತ್ರಕ್ಕೆ ಬರಕ್ಕೆ ನಾನು ಸಾಧ್ಯ ಆಗ್ತಿದ್ದಿಲ್ಲ. ಯಾಕಂದ್ರೆ ಇವತ್ತು MP ರವೀಂದ್ರ ಅವರು ಹೋದ ಮೇಲೆ ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಜನ, ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ MP ರವೀಂದ್ರ ಅವರ ಅಭಿಮಾನಿಗಳಿರ್ಬೋದು, MP ಪ್ರಕಾಶ್ ಅಭಿಮಾನಿಗಳಿರ್ಬೋದು, ಅವರೆಲ್ಲರೂ ಒಂದು ನೀವು ಸಹಕಾರಿ ಕ್ಷೇತ್ರಕ್ಕೆ ಬರಲೇಬೇಕಂತ ನಾನು ಬಹಳಷ್ಟು ಒತ್ತಾಯವನ್ನ ಮಾಡಿ ನೀವು ಸಹಕಾರಿ ಕ್ಷೇತ್ರಕ್ಕೆ ತಂದ್ರು. ನಾನು ಸಹಕಾರಿ ಕ್ಷೇತ್ರಕ್ಕೆ ಮೊದಲೇ ಬಾರಿಗೆ ನಾನು 2019 ನಾನು ಅಡವಿ ಆನಂದಹಳ್ಳಿ ಸೊಸೈಟಿಯಿಂದ ನಾನು ಬಳ್ಳಾರಿ ಯೂನಿಯನ್ಗೆ ಹೋಗೋದ್ರ ಮುಖಾಂತರ ನಾನು ಬಳ್ಳಾರಿ ಯೂನಿಯನ್ ಅಧ್ಯಕ್ಷ ಆದೆ. ಬಹುಶಃ 6 ವರ್ಷಗಳ ಕಾಲ ನಾನು ಬಳ್ಳಾರಿ ಯೂನಿಯನ್ ನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೀವಿ. ನಾವು ಅನೇಕ ಬಾರಿ ನಾವು ಹೇಳ್ತೀವಿ, ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತೀವಿ, ಶ್ರೀ ಗುರು ಕೊಟ್ರೇಶ್ವರನ ಹೆಸರಿಟ್ಟು ನಾವು ಭಾಷಣವನ್ನ ಪ್ರಾರಂಭ ಮಾಡ್ತೀವಿ. ಅಷ್ಟೇ ಪ್ರಾಮಾಣಿಕವಾಗಿ ಹೇಳ್ತೀವಿ, ನಾವು ಸಹಕಾರಿ ಕ್ಷೇತ್ರದಲ್ಲಿ ನಾವು ಏನೂ ಬಯಸಿದ್ರೆ ನಾವು ಸಹಕಾರಿ ಕ್ಷೇತ್ರಕ್ಕೆ ಬಂದಿಲ್ಲ. ಬಹಳ ಪ್ರಾಮಾಣಿಕವಾಗಿ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ನಾವು ಮಾಡಿದ್ವಿ. ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದು 5 ವರ್ಷಗಳ ಕಾಲ 6 ವರ್ಷಗಳ ಕಾಲ ನಾನು ಬಳ್ಳಾರಿ ಯೂನಿಯನ್ ಅಧ್ಯಕ್ಷ ಆದೆ.
ಸೊ ಅದಾದ್ಮೇಲೆ ನಾವು ಮತ್ತೆ BDCC ಬ್ಯಾಂಕ್ನ ಡೈರೆಕ್ಟರ್ ಆಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ BDCC ಬ್ಯಾಂಕ್ನ ಡೈರೆಕ್ಟರ್ ಆಗಿದ್ದೀನಿ. ಬಹುಶಃ ನಾನು ಅವತ್ತು ಬಳ್ಳಾರಿ ಯೂನಿಯನ್ಗೆ ನಾನು ಇವತ್ತು ಅಧ್ಯಕ್ಷ ಆಗಿದ್ದಿಲ್ಲ ಅಂದ್ರೆ ನಾನು KMF ಅಧ್ಯಕ್ಷ ಆಗಕ್ಕೆ ಸಾಧ್ಯ ಆಗ್ತಿದ್ದು. ತಮಗೆಲ್ಲ ಗೊತ್ತು, MP ಪ್ರಕಾಶ್ ಅವ್ರ ಮಗ MP ರವೀಂದ್ರ ಅವರು ಬಹಳ ಪ್ರಯತ್ನ ಮಾಡಿದ್ರು KMF ಅಧ್ಯಕ್ಷ ಆಗಬೇಕಂತ. MP ರವೀಂದ್ರ ಅವರು ಅಧ್ಯಕ್ಷ ಆಗ್ಲಿಲ್ಲ. ಅವತ್ತು ನಾಗರಾಜ್ ಅವರು 2 ವರ್ಷ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವತ್ತು DK ಶಿವಕುಮಾರ್ ನಡುವೆ ಹೆಚ್ಚಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಾವೆಲ್ಲರೂ ನನಗೆ ಗೆಲ್ಲಿಸಿ ಬಳ್ಳಾರಿ ಯೂನಿಯನ್ ಕಳಿಸಿದ್ದಕ್ಕೆ ನಾನು KMF ಅಧ್ಯಕ್ಷ ಆಗಿದೆ. ಬಹುಶಃ KMF ಅಧ್ಯಕ್ಷ ಆಗಿ ನಾನು ಯಾಕೆ ಈ ವಿಚಾರಗಳು ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಸಹಕಾರಿ ಕ್ಷೇತ್ರಕ್ಕೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ರೈತರಿಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಬಂದು ರೈತರಿಗೆ ಏನು ಅನುಕೂಲಗಳು ಮಾಡಬೇಕು, ರೈತರ ಸೇವೆಯನ್ನು ಮಾಡಕ್ಕಂತ ಅವಕಾಶ ಏನಿದೆ ಅನ್ನೋದನ್ನ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿತ್ತು. ಬಹುಶಃ ಇವತ್ತು ನಮ್ಮ BDCC ಬ್ಯಾಂಕ್ ನಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ಬಳ್ಳಾರಿ BDCC ಬ್ಯಾಂಕ್ ನಮ್ಮ ಹೊಸಪೇಟೆಯಲ್ಲಿದೆ. ಸರಿ ಸುಮಾರು ನಾವು 0% ಅಲ್ಲಿ 118 ಕೋಟಿ ರೂಪಾಯಿ ಸಾಲವನ್ನ ನಾವು ಕೊಟ್ಟಿದ್ದೀವಿ. 118 ಕೋಟಿ ರೂಪಾಯಿ ಸಾಲ ಕೊಟ್ಟಿರ್ಬೋದು ನಾವು ಬಹುಶಃ ಅಗಿರಿಬೊಮ್ಮಳ್ಳಿ ತಾಲೂಕಿಗೆ 118 ಕೋಟಿ ರೂಪಾಯಿ. ಇವತ್ತು 8 ಕೋಟಿ ರೂಪಾಯಿ ನಾವು 8% ಬಡ್ಡಿಯನ್ನು ಕೂಡ ನಾವು 8 ಕೋಟಿ ರೂಪಾಯಿ ಸಾಲವನ್ನು ಕೂಡ ನಾವು ಕೊಟ್ಟಿದ್ದೀವಿ ಈ ಭಾಗಕ್ಕೆ. ಮಧ್ಯಮ ನಾಲ್ಕಣಿ ಬಡ್ಡಿಗೆ 8 ಕೋಟಿ ರೂಪಾಯಿ ನಾವು ಕೂಡ ಈ ಭಾಗದಲ್ಲಿ ಸಾಲ ಕೊಟ್ಟಿದ್ದೀವಿ. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ತಮ್ರಳ್ಳಿ ಸೊಸೈಟಿ ಗೊತ್ತಿರ್ಬೋದು, ನಮ್ಮ ಈ ಭಾಗದ ಎಲ್ಲ ನಮ್ಮ ಡೈರೆಕ್ಟರ್ಗಳು ಕೂತಿದ್ದಾರೆ. ತಮ್ರಳ್ಳಿ ಸೊಸೈಟಿಯಲ್ಲಿ ಬೆಳೆಯ ಸಾಲಕ್ಕೆ ಸರಿಸುಮಾರು 11,50,00,000 ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೀವಿ ಈ ಸೊಸೈಟಿ. ಮತ್ತೆ MP ಲೋನು 35 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. SHG ಸಾಲ 23 ಲಕ್ಷ ಕೊಟ್ಟಿದ್ದೀವಿ. BDP ಸಾಲ 2.5 ಕೋಟಿ ಕೊಟ್ಟಿದ್ದೀವಿ. ಠೇವಣಿ 3 ಕೋಟಿ ರೂಪಾಯಿ ಇದೆ. ಬಂಗಾರ ಸಾಲ 2 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ನಾನು ಕಿಟ್ರೆ ಈಗ ನಿಮಗೆ 2013 ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ರು. ಸೊ MP ರವೀಣರು ಕೂಡ ಅವತ್ತು ಶಾಸಕರಿದ್ರು ಹರಪಳ್ಳಿ. ಅವತ್ತು ಸಹಕಾರ ಸಚಿವರು ಮಾದೇವ್ ಪ್ರಸಾದ್ ಅವರು ಇದ್ರು. ಅವತ್ತು ನಿಮ್ಮ ನಡುವೆ ಇವತ್ತಿಲ್ಲ ಮಾದೇವ್ ಪ್ರಸಾದ್ ಅವರು. ನಾನು ಅವರಿಗೆ ಹೋಗಿ ಈ ಪ್ರೊಫೆಷನಲ್ ಎಲ್ಲರ ಬಿಲ್ಡಿಂಗ್ ಕೇಳಂತ ಹೇಳಿದ್ರು. ಯಾರಿಗೂ ಕೊಟ್ಟಿಲ್ಲ. ಇಡೀ 224 ವಿಧಾನಸಭಾ ಕ್ಷೇತ್ರದ ಎಲ್ಲಿ ಕೊಟ್ಟಿಲ್ಲ. ಅಗ್ರಿಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ತಂಬರಳ್ಳಿಗೆ 10 ಲಕ್ಷ ರೂಪಾಯಿ ಸೊಸೈಟಿಗೆ ಅನುದಾನವನ್ನು ತಂದೆ. ಬಹುಶಃ ನಾನಿದ್ದಾಗೆ ಇದು ಸೊಸೈಟಿ ಆಗಿರೋದು. 15 ಲಕ್ಷ ರೂಪಾಯಿ. ಬೆಣಗಲಿಗೆ 15 ಲಕ್ಷ, ತಂಬಳ್ಳಿಗೆ 15 ಲಕ್ಷ. ಆಮೇಲೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಅಗ್ರಿಬೊಮ್ಮಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಸೊಸೈಟಿಗಳ ಪೈಕಿ ನಮ್ಮ ಬಾಚಿಕೊಂಡಲ್ಲಿ ಏನು ನಾನು ಡೈರೆಕ್ಟರ್ ಆಗಿ BDCCಗೆ ಹೋಗಿದ್ದೀನಿ, ನಮ್ಮ ಸೊಸೈಟಿ ಏನು ನಾವು ಕಟ್ಟಿದೀವಿ 60 ಲಕ್ಷ ರೂಪಾಯಿಗೆ ನಾವು ಸೊಸೈಟಿಯನ್ನು ಕಟ್ಟಿದ್ದೀವಿ. ಅಲ್ಲ, JDS ಶಾಸಕ ಆಯಿತು, ಆದ್ರೂ ಕೂಡ ಸಿದ್ದರಾಮಯ್ಯ ಆಶೀರ್ವಾದ. ಸೊ JDS ಶಾಸಕ ಇದ್ದು ಕೂಡ ಸರ್ಕಾರ ಸಿದ್ದರಾಮಯ್ಯ ಇರ್ಲಿತ್ತಲ್ಲ, ಸಿದ್ದರಾಮಯ್ಯ ಸರ್ ಆಶೀರ್ವಾದ. ಉಸ್ತುವಾರಿ ಮಂತ್ರಿ ನೀವೇ ಇದ್ರಲ್ಲ. ಅದ್ರ ಜೊತೆಗೆ ನಾವು ಅಡಿಯಾನಂದಳ್ಳಿಯಲ್ಲಿ ಕೂಡ ನಾವು ಗೋಡನ್ ಅನ್ನು ಕಟ್ಟಿದೀವಿ. ಇಲ್ಲಿಗೆ 15 ಲಕ್ಷ ರೂಪಾಯಿ ಸೊಸೈಟಿ ಕಟ್ಟಿದ್ವಿ. ಬೆಣಕಲಲ್ಲಿ 15 ಲಕ್ಷ ರೂಪಾಯಿ ಸೊಸೈಟಿ ಕಟ್ಟಿದ್ವಿ. ನಮ್ಮ ಅವಧಿಯಲ್ಲಿ ಹೊಸದಾಗಿ ಅಗ್ರಿಬೊಮ್ಮಳ್ಳಿ ಕೂಡ ನಾವು ಹೊಸ ಬ್ಯಾಂಕ್ ಅನ್ನ ಮಾಡಿ ಕಟ್ಟಿದೀವಿ. ಎಲ್ಲದಕ್ಕಿಂತ ಖುಷಿ ವಿಚಾರ ಏನಂದ್ರೆ, ಇವತ್ತು ನಮ್ಮ ಅಗ್ರಿಬೊಮ್ಮಳ್ಳಿಗೆ ಒಂದು ಮತ್ತೆ ಅದ್ರ ಜೊತೆಗೆ ತಮ್ರಳ್ಳಿಗೆ ಒಂದು RBIಗೆ ಆಲ್ರೆಡಿ ನಮ್ಮ ಪ್ರಪೋಸಲ್ ಹೋಗಿದೆ BDCC ಬ್ಯಾಂಕ್ ಇಂದ. ಸೊ ನಾನು ಡೈರೆಕ್ಟರ್ ಆದ್ಮೇಲೆ ಹೊಸ ಪ್ರಪೋಸಲ್ ಕಳಿಸಿದೀವಿ. ತಂಬ್ರಳ್ಳಿಯಲ್ಲಿ ಹೊಸದಾಗಿ BDCC ಬ್ಯಾಂಕ್ ಅನ್ನ ನಾವು ಪ್ರಾರಂಭವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಪ್ರಪೋಸಲ್ ಕಳಿಸಿದೀವಿ. RBIಗೆ ನಮ್ಮ ಪ್ರಪೋಸಲ್ ಹೋಗಿದೆ. ಹಳೆ ಊರಿಗೆ ಒಂದು ಮತ್ತೆ ತಂಬ್ರಳ್ಳಿಗೆ ಒಂದು BDCC ಬ್ಯಾಂಕ್ನ ಶಾಖೆಯನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಇವತ್ತು ಗಾಂಧೀಜಿಯವರ ಕನಸು ಏನಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕನಸು ಏನಿತ್ತು, ನೆಹರು ಅವ್ರ ಕನಸು ಏನಿತ್ತು, ಅವ್ರ ಕನಸನ್ನು ಕಂಡಿದ್ರು. ಪ್ರತಿ ಹಳ್ಳಿಯಲ್ಲಿ ಒಂದು ಸೊಸೈಟಿ ಇರಬೇಕು, ಪ್ರತಿ ಹಳ್ಳಿಯಲ್ಲಿ ಒಂದು ಮಿಲ್ಕ್ ಯೂನಿಯನ್ ಸೊಸೈಟಿ ಇರಬೇಕು, VSC ಸೊಸೈಟಿ ಇರಬೇಕು, ಮತ್ತೆ ಈ ಸೊಸೈಟಿ ಕೂಡ ಇರಬೇಕು ಅನ್ನೋದು ಕನಸು ಅವತ್ತೇ ಅವರು ಕಂಡಿದ್ರು. ಸಂವಿಧಾನ ಬಂದ ಮೇಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಕೂಡ
ಆ ಸಂವಿಧಾನದಲ್ಲಿ ಕೂಡ ಇದು ಒಂದು ಪ್ಯಾರಾನಲ್ಲಿ ಕೂಡ ಇದೆ. ಸೊ ತಮಗೆ ಗೊತ್ತಿರ್ಬೋದು, ಇವತ್ತು ರೈತರಿಗೆ ಏನ್ ಮಾಡಕ್ ಸಾಧ್ಯ, ನಮ್ಮ ಬ್ಯಾಂಕಿಂದ ಏನ್ ಮಾಡಕ್ ಸಾಧ್ಯ, ನಮ್ಮ VSS ಬ್ಯಾಂಕಿಂದ ಏನ್ ಮಾಡಕ್ ಸಾಧ್ಯ, BDCC ಬ್ಯಾಂಕಿಂದ ಏನ್ ಮಾಡಕ್ ಸಾಧ್ಯ, ನಾವ್ ಏನ್ ಸಾಲಗಳು ಕೊಡಬೇಕು ರೈತರಿಗೆ. ನಾವು ಬಹಳಷ್ಟು ಜನ ಸಹಕಾರಿಗಳು ಈ ವೇದಿಕೆ ಮೇಲೆ ಕೂತಿದೀವಿ. ನಮ್ಮಿಂದ ಏನ್ ಸಹಾಯ ಮಾಡಕ್ಕಾಗುತ್ತೆ? ರೈತರಿಗೆ ಒಳ್ಳೇದು ಮಾಡಬೇಕು, ರೈತರಿಗೆ ಸಾಲವನ್ನ ಜೀರೋ ಬಡ್ಡಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದು ಬಹಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಇವತ್ತು ಏನು ನಮ್ಮ ತಂಬಳ್ಳಿಯಲ್ಲಿ ಇವತ್ತು ಸೂರ್ಯಕ್ರಮ ಮಾಡಬೇಕು. ಸುರೇಶ್ ಹೆಂಗಂದ್ರೆ ಇವಾಗ ಬಹಳ ಪತ್ರಕರ್ತರಿಗಿಂತ ಜಾಸ್ತಿ ಈಗ ರಾಜಕಾರಣಿ ಆಗ್ಬಿಟ್ಟಾರ ನಮ್ಮ ಸುರೇಶ್. ಏನ್ರಿ ಗೌಡ್ರೆ? ಗೌಡ್ರು ಎಲ್ಲ ಗೌಡ್ರ ಗಂಡಿಯಲ್ಲಿ ಎಲ್ಲ ಬೆಳೆಸಿಬಿಟ್ಟಲ್ಲ ಗೌಡ್ರು. ಅದಕ್ಕೆ ನಮ್ಮ ಸುರೇಶ್ ಅವರು ಬಹಳ ಅವ್ರ ಇಚ್ಛಾಶಕ್ತಿ, ಯಾಕಂದ್ರೆ ಒಂದು ಏನಿದೆ ಅಲ್ಲ ಹಂಬಲ್, ಅದೊಂದು ಇದು ಇದೆ, ನಾವು ಮಾಡಬೇಕು ಅನ್ನೋದು ಒಂದು ಇದೆಯಲ್ಲ, ಅದು ನನಗೆ ಬಹಳ ಸಂತೋಷ ಆಯ್ತು. ಹಾಗಾಗಿ ಸುರೇಶ್ ಅವರು ಇಲ್ಲಿ ತಮಿಳಲ್ಲಿ ಒಂದು ಕಾರ್ಯಕ್ರಮ ಮಾಡಲೇಬೇಕಂತ ಹೇಳಿದ್ರು. ನಾನು ಖಂಡಿತ ಬರ್ತೀನಿ. ಕೊನೆಯ ದಿನ ಇಡ್ರಿ ಅಂತ ಹೇಳಿದ್ವಿ. ನಾನು ಮತ್ತೆ ನಮ್ಮ BDCC ನಿರ್ದೇಶಕರಾದಂಥ ಐಗೋಲ್ ಚಿದಾನಂದ್ ಅವರು ಮತ್ತೆ ನಮ್ಮ ಅಧ್ಯಕ್ಷರು ಬರಬೇಕಾಗಿತ್ತು ತಿಪ್ಪೇಸ್ವಾಮಿ ಅವರು. ಇವತ್ತು ಅವರೆಲ್ಲ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ನಮ್ಮ ಉಪಾಧ್ಯಕ್ಷರು ದ್ವಾರಕೀಶ್ ಅವರು, ಅಕ್ಕಿತೋಟೇಶನ್ ಅವರು, ನಾವೆಲ್ಲರೂ ಸೇರಿ ನಾವು ಮಾತಾಡಿ ಇವತ್ತು 20ನೇ ತಾರೀಕು ತಮಿಳಲ್ಲಿ ಕೊಟ್ಟಿವಿ. ಇವತ್ತು ಬಹಳ ಇಂಟ್ರೆಸ್ಟ್ ಇಂದ ಇವತ್ತು ಸುರೇಶ್ ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗಿಂತ ಜಾಸ್ತಿ ನಮ್ಮೆಲ್ಲರಿಗಿಂತ ನಮ್ಮೆಲ್ಲರ ಪರವಾಗಿ ನೀವು ಸುರೇಶ್ ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ಕೊಡುವಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಸಹಕಾರಿಗಳು, ಸಹಕಾರಿ ಕ್ಷೇತ್ರದಲ್ಲಿ ಕೆಲವರು ಬಹಳಷ್ಟು ಹಿರಿಯ ಸಹಕಾರಿಗಳು, ಸಹಕಾರಿ ಧುರೀಣರು, ಸಹಕಾರಿ ಕ್ಷೇತ್ರ ಇರ್ತಕ್ಕಂಥ ಹಿರಿಯರು ಬಹಳಷ್ಟು ಜನ ಹೇಳ್ತಾರೆ ಈ ಸಹಕಾರಿನಲ್ಲಿ ಸರ್ಕಾರ ಸೇರಬಾರದು ಅಂತ. ಸಹಕಾರಿನಲ್ಲಿ ಸರ್ಕಾರ ಸೇರಬಾರದು. ಈ ಸಹಕಾರಿನಲ್ಲಿ ಸರ್ಕಾರ ಸೇರಿದ್ರೆ ಎಲ್ಲೋ ಒಂದು ಕಡೆಗೆ ಟ್ರ್ಯಾಕ್ ತಪ್ಪುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಯಾಕಂದ್ರೆ ನಿಜ ಅದು. ಯಾಕಂದ್ರೆ ಸಹಕಾರಿ ಕ್ಷೇತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಜನರ ಸೇವೆ ಮಾಡ್ತಕ್ಕಂಥ ಅವಕಾಶ ಬಹಳ ದೊಡ್ಡ ಮಟ್ಟದಲ್ಲಿ ಸಿಗುತ್ತಿದೆ. ಸಹಕಾರಿ ಕ್ಷೇತ್ರ ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಈ ರಾಜಕಾರಣಕ್ಕಿಂತ ಬಹಳ ದೊಡ್ಡ ಅವಕಾಶ ಸಹಕಾರಿ ಕ್ಷೇತ್ರ. ರೈತರಿಗಂತೂ ಅನುಕೂಲ ಆಗ್ತಕ್ಕಂಥ ಕೆಲಸಗಳು, ರೈತರಿಗೆ ಸಾಲ ಕೊಡ್ತಕ್ಕಂಥ ಕೆಲಸಗಳು, ರೈತರಿಗೆ ಸಹಾಯ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಸಂಸ್ಥೆ, ನಮ್ಮಲ್ಲಿ ರೈತರಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸಿಗುತ್ತೆ ಅಂದ್ರೆ ಅದು ಸಹಕಾರಿ ಕ್ಷೇತ್ರದಲ್ಲಿ ಅಂತ ನಾನು ಬಹಳ ಸಂತೋಷದಿಂದ ಈ ಮಾತನ್ನು ಹೇಳ್ಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಸಹಕಾರಿಗಳೇನಿದ್ದೀರಿ, ಖಂಡಿತ ನಮ್ಮ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಸಹಕಾರಿಗಳು ಇವತ್ತು ತಾವೆಲ್ಲರೂ ಇವತ್ತು ಸೇರಿ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ತಮಿಳಹಳ್ಳಿಯಲ್ಲಿ ಯಾವತ್ತೂ ಕೂಡ ಇವತ್ತು ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲವನ್ನು ಕೊಡೋದ್ರ ಜೊತೆಗೆ ನಾವು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದಿರಿ. ಇವತ್ತಿನ ಕಾರ್ಯಕ್ರಮ ಕೂಡ ಬಹಳಷ್ಟು ಯಶಸ್ವಿ ಮಾಡಿದಿರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾವು ಇನ್ನು ಮುಂದೆ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ತರ್ತಾ ಇದೀವಿ. ಕಳೆದ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ನಮ್ಮ ವಿಜಯನಗರ ಜಿಲ್ಲೆಯ ಮಿಲ್ಕ್ ಯೂನಿಯನ್ ಎಲೆಕ್ಷನ್ ನಲ್ಲಿ ನಾವು ಈ ಭಾಗದ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ರೈತರಿಗೆ ನಾವೊಂದು ಮಾತನ್ನು ಕೊಟ್ಟಿದ್ವಿ. ಸೊ ಏನು ಮಾತು ಕೊಟ್ಟಿದ್ವಿ? ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ BDCC ಬ್ಯಾಂಕಿನ ಅಧ್ಯಕ್ಷರನ್ನ ಇಲ್ಲೇ ಕರೆಸಿದ್ವಿ. ನಾವು ಅಗ್ರಿಬೊಮ್ಮಲಿಗೆ ಕರೆಸಿದ್ವಿ, ತಿಪ್ಪೇಸ್ವಾಮಿ ಅವ್ರನ್ನ ಕರೆಸಿ, ಉಪಾಧ್ಯಕ್ಷರನ್ನ ಕರೆಸಿ, ನಾನು ಮತ್ತು ನಮ್ಮ ಐಗೋಲ್ ಚಿದಾನಂದ್ ಅವರು, ನಾವೇನು ಡೈರೆಕ್ಟರ್ಗಳಿದ್ದೀವಿ, ನಾವಿಬ್ರು ಸೇರಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಕರೆಸಿ ನಾವೇನು 4 ಜನ ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ಈ ಏನು ವಿಜಯನಗರ ಜಿಲ್ಲೆ ಮಿಲ್ಕ್ ಯೂನಿಯನ್ ಚುನಾವಣೆಯಲ್ಲಿ ನಿಂತಿದ್ವಿ. ನಾನು, ಐಗೋಲ್ ಚಿದಾನಂದಪ್ಪನವರು ಮತ್ತು ಮಳಸಿದ್ದಪ್ಪನವರು ಮತ್ತು ರತ್ನಮ್ಮ ಅಶೋಕ್ ಅವರು, ನಾವೆಲ್ಲರೂ ಸೇರಿ ಈ ಭಾಗದ ರೈತರಿಗೆ ನಾವು ಒಂದು ಮಾತನ್ನ ಕೊಟ್ಟಿದ್ವಿ. ಏನ್ ಮಾತನ್ನ ಕೊಟ್ಟಿದ್ವಿ? ನಮ್ಮ ಈ ಭಾಗದಲ್ಲಿ ರೈತರಿಗೆ 1,40,000 ಲೀಟರ್ ಹಾಲು ನಮ್ಮ ವಿಜಯನಗರ ಜಿಲ್ಲೆಯಿಂದ ಹೋಗ್ತಿರೋದು. ನಮ್ಮ ಬಳ್ಳಾರಿ ಜಿಲ್ಲಾ ಯೂನಿಯನ್ಗೆ ಇವತ್ತು ಸರಿಸುಮಾರು 2,40,000, 2,22,000, 2,30,000 ಸರಿಸುಮಾರು 2,22,30 ಲೀಟರ್ ಹಾಲಿದೆ. 2,20,000 ಲೀಟರ್. ಅದರಲ್ಲಿ ಬಹಳ ದೊಡ್ಡ ಪಾಲು ನಮ್ದೇ ಇರೋದು. 1,40,000 ನಾವು ವಿಜಯನಗರ ಜಿಲ್ಲೆಯಿಂದ ಕೊಡ್ತಿರೋದು. ಕೂಡ್ಲಿಗಿ, ಕೊಟ್ಟೂರು, ಅಗರಿಬೊಮ್ಮನಹಳ್ಳಿ, ಹಡಗ್ಲಿ ಅಂಡ್ ಹರಪಳ್ಳಿ
ಈ 5 ತಾಲೂಕಿಂದ 1,40,000 ಲೀಟರ್ ಹಾಲನ್ನ ನಾವು ಕೊಡ್ತಾ ಇದೀವಿ. ಅದಕ್ಕೆ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು, ಹಾಲು ಉತ್ಪಾದಕರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತನಿಗೆ ನಮ್ಮ ಬ್ಯಾಂಕಿಂದ 1.5 ಲಕ್ಷ ರೂಪಾಯಿ ಲೋನ್ ಅನ್ನ 0% ಬಡ್ಡಿಯಲ್ಲಿ ಕೊಡಬೇಕಂತ ನಾವು ತೀರ್ಮಾನವನ್ನ ಮಾಡಿದೀವಿ. ಪ್ರತಿಯೊಬ್ಬ ರೈತರಿಗೂ 2 ಆಕಳು, ಒಂದು ಆಕಳಿಗೆ ಅದು ಜರ್ಸಿ ಆಕಳಿಗೆ 75,000ಗೆ, ಪ್ರತಿಯೊಬ್ಬ ರೈತರಿಗೆ 2 ಆಕಳಂಗೆ 1.5 ಲಕ್ಷ ರೂಪಾಯಿ ನಾವು ಲೋನ್ ಕೊಡುವಂತ ತೀರ್ಮಾನ ಮಾಡಿದೀವಿ. ಆ ಅರ್ಜಿ ಕೂಡ ನಾವು ಕಾಲ್ ಮಾಡಿದೀವಿ, ಸಾಕಷ್ಟು ಅರ್ಜಿ ಕೂಡ ಬಂದಿದ್ದಾವೆ. ಅದಕ್ಕೆ ನಮ್ಮ ಏನ್ ಮಿಲ್ಕಿನಿನ್ ಸೊಸೈಟಿಗಳಿದ್ದಾವೆ, ನಮ್ಮ ಏನ್ ಮಿಲ್ಕಿನಿನ್ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮಿಲ್ಕಿನಿನ್ ಸೊಸೈಟಿಗಳಿದ್ದಾವೆ, ಆ ಸೊಸೈಟಿಯಿಂದ ಸರ್ಟಿಫೈಡ್ ಆಗಬೇಕು. ಅಲ್ಲಿರ್ತಕ್ಕಂಥ ಸೆಕ್ರೆಟರಿ, ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳು, ನಮ್ಮ ಬ್ಯಾಂಕಿನ ಅಧಿಕಾರಿಗಳು ಮತ್ತು ನಮ್ಮ ಜೊತೆಗೆ ನಮ್ಮ ಮಿಲ್ಕಿನಿನ್ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ, ಅದರ ಜೊತೆಗೆ ನಮ್ಮ ವೆಟರಿನರಿ ಡಾಕ್ಟರ್ನ ಸೇರಿ ಒಂದು ಕಮಿಟಿನ ಮಾಡಿ ಅವರಿಂದ ನಾವು ಪ್ರತಿಯೊಬ್ಬ ರೈತನಿಗೆ 1.5 ಲಕ್ಷ ರೂಪಾಯಿ ಬ್ಯಾಂಕಿಂದ ಕೊಡುವಂತ ಹೊಸ ಯೋಜನೆ ಅಂತ ಇದೀವಿ. ಇದರ ಮೂಲ ಉದ್ದೇಶ, ನಮ್ಮ ಉದ್ದೇಶ ಏನಂದ್ರೆ 1,40,000 ಲೀಟರ್ ಹಾಲಿರ್ತಕ್ಕಂಥ ವಿಜಯನಗರ ಜಿಲ್ಲೆಗೆ 2 ಲಕ್ಷಕ್ಕೆ ಗುರಿಯನ್ನ ತಲುಪುವಂತ ಗುರಿಗೆ ನಾವು ಈ ಯೋಜನೆಯನ್ನ ತರ್ತಾ ಇದೀವಿ. ಯಾಕೆ ಈ ಯೋಜನೆ ತಂದೀವಿ ಅಂದ್ರೆ, ನಮಗೆ 2 ಲಕ್ಷಕ್ಕೂ ಹೆಚ್ಚು ಲೀಟರ್ ವಿಜಯನಗರ ಜಿಲ್ಲೆಗಾದ್ರೆ ನಮ್ಮ ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟವನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ಈ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ. ಬಹಳಷ್ಟು, ಯಾಕಂದ್ರೆ ಕೆಲವರು ಸಾಲ ತಗೊಳ್ತಾರೆ, ಸಾಲ ಕಟ್ಟಲ್ಲ. ಕೆಲವರು ಒಂದು ಬ್ಯಾಂಕಲ್ಲಿ 10 ಜನ ಸಾಲ ತಗೊಂಡ್ರೆ 8 ಜನ ಕಟ್ಟಿರ್ತಾರೆ, 2 ಕಟ್ಟಿರಲ್ಲ. ಆ 2 ಕಟ್ಟಿಲ್ಲ ಅಂದ್ರೆ ಈ 8 ಜನಕ್ಕೂ ಕೊಡೋದು ಬೇಡ ಅಂತ ನಾವು ಮೀಟಿಂಗ್ಗಳಲ್ಲಿ ತೀರ್ಮಾನ ಮಾಡ್ತೀವಿ. ಎಷ್ಟೋ ಸಮಸ್ಯೆಗಳನ್ನು ಕೂಡ ರೈತರು ಬಹುಶಃ ಎದುರಿಸ್ತಿದ್ದಾರೆ, ಅದು ನಿಮಗೆ ಗೊತ್ತಿದೆ. ಈಗ ಒಂದು ಸೊಸೈಟಿಯಲ್ಲಿ 15 ಜನಕ್ಕೆ ನಾವು ಸಾಲ ಕೊಟ್ಟಿರ್ತೀವಿ, 10 ಜನ ಕಟ್ಟಿರ್ತಾರೆ, 5 ಜನ ಕಟ್ಟಿರಲ್ಲ. ಆ ಸೊಸೈಟಿ ಕೊಡೋದೇ ಬೇಡ ಅಂತ ನಾವೇ ಬ್ಯಾಂಕ್ಗಳಲ್ಲಿ ತೀರ್ಮಾನ ಮಾಡ್ತೀವಿ. ರೈತರು 0% ಅಲ್ಲಿ ಸಾಲ ಇದ್ದದ್ದು ಕೂಡ ಕಟ್ಟೋದಿಲ್ಲ, ಮತ್ತೆ ನಾವು ರಿಕವರಿ ಕಳಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಬ್ಯಾಂಕ್ ಇರ್ಬೋದು, ನಾವಿರ್ಬೋದು, ನಾವು ರೈತರ ಸಲುವಾಗಿರೋದು. ಆಮೇಲೆ ಈ ಸಹಕಾರಿ ಕ್ಷೇತ್ರ ಏನಂದ್ರೆ, ಸಹಕಾರಿ ಕ್ಷೇತ್ರ ಇದು ಯಾರ ಮನೆ ಆಸ್ತಿ ಅಲ್ಲ, ಮತ್ತೆ ಸರ್ಕಾರದ ಅನುದಾನನೇ ಇರಲ್ಲ. ಇದರಲ್ಲಿ 1 ಪೈಸನು ಸರ್ಕಾರದ ಅನುದಾನ ಇರಲ್ಲ. ಸಹಕಾರಿ ಕ್ಷೇತ್ರಗಳು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ನಾವೆಲ್ಲರೂ ಬಂದು ಇವತ್ತು ವೇದಿಕೆ ಮೇಲೆ ಕುಂತಿದ್ದೀವಿ. ಇವತ್ತು ನಾನು ಕೂಡ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಬಂದು ನಿಮ್ಮ ಮುಂದೆ ನಿಂತುಕೊಂಡು ಒಬ್ಬ KMF ಅಧ್ಯಕ್ಷನಾಗಿ, ಬಳ್ಳಾರಿ ಯೂನಿಯನ್ ಅಧ್ಯಕ್ಷನಾಗಿ, BDCC ಬ್ಯಾಂಕ್ನ ನಿರ್ದೇಶನಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ, ಅನೇಕ ಜನ ಹಿಂದಿರ್ತಕ್ಕಂಥ ಸಹಕಾರಿ ಧುರೀಣರು ಅವರ ಪರಿಶ್ರಮದಿಂದ ಇವತ್ತು ನಾನು ಬಂದು ನಿಂತಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇವತ್ತು ಕೆಲಸವನ್ನ ಮಾಡಿದ್ದಾರೆ. ಇವತ್ತು ರೈತರ ದುಡಿಮೆ ಏನು, ರೈತ ಇದಾನಲ್ಲ, ಸಹಕಾರಿ ಎಲ್ಲ ತಗೊಂಡಿದ್ದೀವಿ ನಾವು. ಮಿಲ್ಕ್ ಯೂನಿಯನ್ ಇರ್ಬೋದು, ಸೊಸೈಟಿ ಇರ್ಬೋದು, ಸಾಲ ತೊಗೊಳ್ತಕ್ಕಂಥ ರೈತರು ಇರ್ಬೋದು, ಹಾಲಾಗ್ತಕ್ಕಂಥ ರೈತ ಇರ್ಬೋದು, ಎಲ್ಲದೂ ತಗೊಂಡಿದ್ವಿ. ಇವತ್ತು ಆ ಎಲ್ಲ ರೈತರ ಪರಿಶ್ರಮದಿಂದ ಇವತ್ತು ನಾವು ಬಂದು ಇಲ್ಲಿ ಕೂತಿದ್ದೀವಿ. ಹಾಗಾಗಿ ಈ ಸಹಕಾರಿ ಕ್ಷೇತ್ರ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೆದಿದೆ ಅಂದ್ರೆ ಅದು ರೈತರ ಪರಿಶ್ರಮ, ಅದು ನಿಮ್ಮ ಪರಿಶ್ರಮ, ನಿಮ್ಮ ಪರಿಶ್ರಮದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಹಾಗಾಗಿ ನಾವಂತೂ ಬಯಸದೆ ಬಂದಂತ ಭಾಗ್ಯ. ನಾವು ಅವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬರ್ತೀವಿ ಅಂತ ನಾವು ಅನ್ಕೊಂಡಿದ್ದಿಲ್ಲ, ಬಂದ್ಬಿಟ್ಟಿದ್ದೀವಿ. ನಾವಂತೂ ಖಂಡಿತ ನಮ್ಮ ಕೊನೆಯ ಉಸಿರಿನವರೆಗೂ ಸಹಕಾರಿ ಕ್ಷೇತ್ರದಲ್ಲಿ ಇರ್ತೀವಿ. ನಿಮ್ಮ ಸೇವೆ ಮಾಡ್ತಕ್ಕಂಥ ಏನ್ ನೀವು ಅವಕಾಶ ಕೊಟ್ಟಿದ್ದೀರಿ, ಖಂಡಿತ ಅದನ್ನ ಅವಕಾಶವನ್ನ ನಾವು ಮಾಡೇ ಮಾಡ್ತೀವಿ. ಅದನ್ನ ಅವಕಾಶ ಏನ್ ಕೊಟ್ಟಿದ್ದೀರಿ, ನಾವು ಅದನ್ನ ಸೇವೆ ಮಾಡ್ತಕ್ಕಂಥ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನು ನಾವು ಖಂಡಿತ ಮಾಡ್ತೀವಿ. ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ, ನಾವು ಸಹಕಾರಿ ಕ್ಷೇತ್ರದಲ್ಲಿ ನೀವೆಲ್ಲಿ ತನಕ ನಮ್ಮನ್ನ ಸಹಕಾರಿ ಕ್ಷೇತ್ರದಲ್ಲಿ ಇಟ್ಕೊಳ್ತೀರೋ ಅಲ್ಲಿ ತನಕ ಬಹಳ ಪ್ರಾಮಾಣಿಕವಾಗಿ ರೈತರ ಸೇವೆ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಕೂಡ ನಾನು ಬಯಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ, ಬಹಳಷ್ಟು ಜನ ಮತ್ತೆ ನಮ್ಮ ಸಹಕಾರಿ ಧುರೀಣರು ಬಂದಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಕೊಡೋದ್ರ ಜೊತೆಗೆ ನನ್ನ ಕೈ ಬಲವನ್ನು ಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ನಾವು ವಿಜಯನಗರ ಜಿಲ್ಲೆಯಲ್ಲಿ ಪ್ರತ್ಯೇಕ ಒಕ್ಕೂಟ ಮಾಡೋದಿರ್ಬೋದು. ಇಲ್ಲಿ ತಮ್ರಳ್ಳಿಯಲ್ಲಿ ಇವತ್ತು ನಾವು ಹೇಳಿದೀವಿ, ನಮ್ಮ BDCC ಬ್ಯಾಂಕ್ನ ಉಪಾಧ್ಯಕ್ಷ ಇಲ್ಲಿದ್ದಾರೆ, ನಮ್ಮ ಡೈರೆಕ್ಟರ್ ಇಲ್ಲಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ, ಬಹಳ ದಿವಸ ಇಲ್ಲ, ಸ್ವಲ್ಪ ದಿನದಲ್ಲಿ ನಿಮ್ಮ ತಮ್ರಳ್ಳಿಯಲ್ಲಿ ಕೂಡ BDCC ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡ್ತೀವಿ. ಹಳೆ ಊರಲ್ಲಿ BDCC ಬ್ಯಾಂಕ್ ಉದ್ಘಾಟನೆ ಮಾಡ್ತೀವಿ.
ಸೊ ಆ ನಿಟ್ಟಿನಲ್ಲಿ ನಿಮ್ಮ ಬೇಡಿಕೆಗಳು ಏನೇನಿದಾವೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮ ಬೇಡಿಕೆಗಳು ಏನಿದಾವೆ, ನಿಮ್ಮ ಅಭಿಪ್ರಾಯಗಳನ್ನು ತಗೊಂಡು, ನಿಮ್ಮ ಮಾರ್ಗದರ್ಶನ ಮತ್ತೆ ನಿಮ್ಮ ಸಹಕಾರವನ್ನು ತಗೊಂಡು ಖಂಡಿತ ನಾವು ಈ ಕ್ಷೇತ್ರಕ್ಕೆ ಏನು ಮಾಡಬೇಕು, ನಾವು ನೀವು ಎಲ್ಲರೂ ಸೇರಿ ರೈತರಿಗೆ ಏನು ಮಾಡಬೇಕು, ರೈತರಿಗೆ ಏನು ಅನುಕೂಲಗಳಾಗುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಸಹಕಾರಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಸ್ ಎಲ್ಲ ನೀನು ಸಿಸಿ ರೋಡ್ ಮಾಡಪ್ಪ, ಚರಂಡಿ ಮಾಡಪ್ಪ, ಏನ್ ಡ್ಯಾಮಿಗೆ ನೀರ್ ತಂಬ, ಏನ್ ಅಂಗನವಾಡಿ ಕಟ್ಟಂತ ಕೇಳ್ತಾರ. ಸಹಕಾರಿ ಕ್ಷೇತ್ರದಲ್ಲಿ ಏನ್ ಹೇಳ್ತಾರ ನಮ್ಮ ರೈತರುಗಳಿಗೆ, ಸರ್ ನನ್ನ ಸಾಲ, ನಾನು ಲೋನ್ ಆಗಿಲ್ಲ, ನಾನು ಲೋನ್ ಕೊಡಿಸಿ ಅಂತಾರೆ. ಅದಾದ್ಮೇಲೆ ಯಾವ ಬರ್ತಾರ ಅವರು, ಸರ್ ನಾನು ಲೋನ್ ಕಟ್ಟಿಲ್ಲ, ನಿಮ್ಮ ಅಧಿಕಾರಿ ಬಂದಾರೆ, ಅವ್ನು ವಾಪಸ್ ಕರ್ಸ್ಕೊಳ್ರಿ ಅಂತಾರೆ. ಇದು ಬಿಟ್ರೆ ನಮ್ಮ ರೈತರು ಅದಕ್ಕೂ ಫೋನ್ ಮಾಡಲ್ಲ ಪಾಪ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಖಂಡಿತ ನಾವು ನಿಮ್ಮ ಸೇವೆಯನ್ನ ಮಾಡಕ್ಕೆ ನಾವು ಇದೀವಿ, ಖಂಡಿತ ನಿಮ್ಮ ಸೇವೆಯನ್ನ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಸೊ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ, ಮತ್ತು ಇವತ್ತಿನ ಕಾರ್ಯಕ್ರಮದ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ನಮ್ಮ ತಾಯಂದಿರು, ಅಕ್ಕ ತಂಗಿಯಂದಿರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಕೂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ತಮಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.